Maulana Azhar Model School. ಜನಪ್ರಿಯ ಶಾಸಕರು ಹಿರಿಯ ಅಧ್ಯಕ್ಷರು ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೋರೋಣ. ಉಚಿತ ಸೈಕಲ್ ವಿತರಣೆ ಈ ಕಾರ್ಯಕ್ರಮ ಈಗಾಗಲೇ ಸೂಚಿಸಿದಂತೆ ನಿಮ್ಮ ಸ್ಥಳಾವಕಾಶವನ್ನು ನಾವು ಸೂಚಿಸಿದ್ದೀವಿ. ದಯಮಾಡಿ ನಿಮ್ಮ ರೋಡ್ ಹತ್ರ ಹೋಗಿ ನಿಂತ್ಕೊಳ್ಳಿ ಅಂತ ಕೇಳಿದ್ದೀವಿ. ಜೊತೆಗೆ ಡಾಕ್ಟರ್ ಎನ್.ಎ. ಮೊಹಮ್ಮದ್ ಸರ್ ಕೂಡ ಆಗಮಿಸ್ತಾ ಇದ್ದಾರೆ. ಪ್ರೀತಿಯಿಂದ ಸ್ವಾಗತಿಸೋಣ. ಹಬ್ಬ ದಿನನಿತ್ಯ ನಾವು ಆಚರಣೆ ಮಾಡ್ತಾನೆ ಇರಬೇಕು. ಮಾನವೀಯತೆ ಹಬ್ಬವನ್ನ ಯಾವತ್ತೂ ನಾವು ಬಿಡುವಾಗಿಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಪ್ರೀತಿಸುವಂಥದ್ದು, ಸ್ನೇಹದಿಂದ ನೋಡ್ಕೊಳ್ಳುವಂಥದ್ದು, ಅನ್ಯೋನ್ಯ ಒಬ್ರು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಇವನ್ನೆಲ್ಲ ನಾವು ಯಾವ ರೀತಿಯಲ್ಲಿ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಬಹಳ ವಿಶೇಷವಾದಂತ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ನನ್ನ ತಂದೆ, ಪ್ರೀತಿಯ ತಂದೆಯಾದಂತ ಡಾಕ್ಟರ್ ಎನ್.ಎ. ಮೊಹಮ್ಮದ್ ಅವರ ಹುಟ್ಟುಹಬ್ಬ ಕೂಡ ಇವತ್ತು. ಹಾಗಾಗಿ ಎರಡನ್ನೂ ಸೇರಿ ಸೇವೆಯೇ ಎಲ್ಲ ಅಂತ ಹೇಳಿ ನಮ್ಗೆ ಹೇಳ್ಕೊಟ್ಟಂಥದ್ದು ನಮ್ಮ ತಂದೆ. ಜೀವನ ಅಂದ್ರೆ ಸೇವೆ, ಅದರಲ್ಲೂ ಮಾನವೀಯತೆಯನ್ನ ಎತ್ತಿಡಿಬೇಕು ಅಂತ ಪಾಠವನ್ನ ಹೇಳ್ಕೊಟ್ಟನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ, ಕುಟುಂಬ ಯಾರು ಹೊರಗಡೆ ಇರೋರು ಯಾರೂ ಇಲ್ಲ. ನಿಮ್ಗೆ ಗೊತ್ತಿದೆ, ನಮ್ಮ ಕಾರ್ಯಕ್ರಮಕ್ಕೆ ಯಾರನ್ನೋದು ಕುಟುಂಬದ ಎಲ್ಲ ಸದಸ್ಯರನ್ನ ಸೇರಿಸಿ ನಾವು ಕಾರ್ಯಕ್ರಮ ಮಾಡೋದು. ಯಾಕಂದ್ರೆ ನಮ್ಮ ಉದ್ದೇಶ ಪ್ರಚಾರ ಮತ್ತೊಂದಲ್ಲ, ಬರೀ ಸೇವೆ ಅನ್ನೋದನ್ನ ನಾವು ಅರ್ಥಪೂರ್ಣಕವಾಗಿ ತೋರಿಸ್ಕೊಟ್ಟು ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದೀವಿ. ಬಂಧುಗಳೇ, ಬಂದಿರುವಂತ ಎಲ್ಲ ಸಹೋದರಿ ಸಹೋದರರು, ಈಗಾಗಲೇ ಮೆಡಿಕಲ್ ಕ್ಯಾಂಪು ಮತ್ತೆ ಡೆಂಟಲ್ ಐ ಕ್ಯಾಂಪು ಇವೆಲ್ಲಾನು ನಡೀತಾ ಇದೆ. ನಮ್ಮ ಡಾಕ್ಟರ್ ಅಂಬೇಡ್ಕರ್ ಕಾಲೇಜು, ಡೆಂಟಲ್ ಕಾಲೇಜು, ಮೆಡಿಕಲ್ ಕಾಲೇಜು, ಇವರೆಲ್ಲ ಪ್ರತಿನಿತ್ಯ ನಾವು ಹೇಳಿದಿರೋ ಒಂದು ಪರ್ಮನೆಂಟ್ ರಿಲೇಷನ್ ಆಗಿದೆ. ಈಗಾಗಲೇ ಆ ಒಂದು ಬಾಂಧವ್ಯವನ್ನ ಬೆಳೆಸಿ ನಾವು ಪ್ರತಿ ಸರಿ ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ವೇದಿಕೆ ಮೇಲೆ ಕರೆಸ್ಕೊಳ್ಳೋದು ಒಳ್ಳೇದು ಅನ್ನಿಸ್ತದೆ. ಮುಂದೆ ಹೋಗ್ಬೇಕಾದ್ರೆ ನಾವು ವಿದ್ಯಾವಂತರಾಗಬೇಕು, ಅದೇ ನಮ್ಮ ಆಸ್ತಿ ಆಗ್ಬೇಕು. ಆಗಲೇ ನಾವು ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರತಿನಿತ್ಯ ಪಕ್ಷದ ನಾಯಕರು ಆ ಶ್ರಮ ಪಡ್ತಾನೆ ಇದ್ದಾರೆ. ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ, ವೇದಿಕೆಗೆ ಬರಬೇಕು ಅಂತ. ಬ್ಲಾಕ್ ಅಧ್ಯಕ್ಷರು ಇಬ್ಬರಿಗೂ ಒಬ್ರು ಬಹಳ ದೂರದಿಂದ ಬಂದಿದ್ದಾರೆ. ಹೈಯೆಸ್ಟ್ ಮಾರ್ಕ್ ಫಸ್ಟ್, ಸೆಕೆಂಡ್, ಥರ್ಡ್ ಅವರಿಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದೀವಿ. ಹಾಗೆ PUCಯಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ಗೆ ಗಿಫ್ಟ್ ಕೊಡ್ತಾ ಇದ್ದೀವಿ. ವಿಶೇಷವಾದಂತಹ ಒಂದು ಸೈಕಲ್ ಅನ್ನ ಕೊಡುವಂತದ್ದು. ಸೈಕಲ್ ಯಾಕೆ ಕೊಡ್ತಾ ಇದ್ದೀವಿ? ಯಾಕೆ ಸರ್ ಬೈಕ್ ಕೊಡ್ಲಿಲ್ಲ ಅಂತ ಯಾರೋ ಕೇಳ್ತಾ ಇದ್ರು. ಸೈಕಲ್ ತುಳಿದ್ರೆ ಆರೋಗ್ಯವಾಗಿ ಇರ್ತಾರೆ, ನಮ್ಮ ಜನ ಆರೋಗ್ಯವಾಗಿ ಬೆಳಿಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ. ಹಾಗಾಗಿ ಸೈಕಲ್ ಅನ್ನ ಕೊಡಿಸುವಂತ ಕೆಲಸ ಮಾಡಿದ್ದೀವಿ. ಬೈಕ್ ಆದ್ರೆ ಆರಾಮಾಗಿ ಹೋಗ್ಬಿಡ್ತಾರೆ, ಇದಾದ್ರೆ ಸ್ವಲ್ಪ ಶ್ರಮ ಪಡಬೇಕಾಗ್ತದೆ. ಶ್ರಮ ಪಡೆದೇ ಯಾರು ಮುಂದೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಬಂಧುಗಳೇ, ಬಂದಿರುವಂತವ್ರಿಗೆಲ್ಲರೂ ನಾನು
ಬಹಳ ಮಾತಾಡಿದೆ, ಭಾಷಣ ಉದ್ದಕ್ಕೆ ಎಳೆಯದೆ ವೇದಿಕೆ ಮೇಲೆ ಇರೋರು ಮಾತಾಡ್ತಾರೆ, ಕಾರ್ಯಕ್ರಮ ಯಾವ ತರ ರೂಪಿಸಿದ್ದಾರೆ ಅನ್ನೋದು. ನೆಕ್ಸ್ಟ್ ಏನು ಸೈಕಲ್. ನನಗೆ ಈಗ 87 ವಯಸ್ಸು ಮುಗಿತು, 88ನೇ ವಯಸ್ಸು. ಮಾತಾಡುವಾಗ ಸಬ್ಜೆಕ್ಟ್ ಸ್ವಲ್ಪ ಚೇಂಜ್ ಆಗಿ ಬಿಡ್ತದೆ, ಅದಕ್ಕೆ ನಾನು ಸ್ವಲ್ಪ ಹುಷಾರಾಗಿ ಮಾತಾಡಬೇಕಾಗ್ತದೆ. ಈಗ ಬಿಡ್ತದೆ ಹಬ್ಬ ಅಂತ ಹೇಳಿದ್ರೆ ಆರಿಸಿ ಹೇಳಿದಂಗೆ ನಾವು ಅಷ್ಟೆಲ್ಲ ಅದು ಆಘೋಷ ಮಾಡ್ತಿರ್ಲಿಲ್ಲ. ಹಿಂದೆ ನಾನು ಭದ್ರದಲ್ಲಿ ಬಂದು ಮುನ್ಸಿಪಲ್ ಪ್ರೆಸಿಡೆಂಟ್ ಆದ ಮೇಲೆ ಅಲ್ಲಿರುವ ಜನರು ಬಿಡಲಿಲ್ಲ, ಅವರು ಫೋರ್ಸ್ ಆಗಿ ಮಾಡಿದ್ರು. ಇಲ್ಲಿ ಬಂದ ಮೇಲೆ ಸ್ವಲ್ಪ ಮೆಂಬರ್ಸ್ ಕಾರ್ಪೊರೇಟ್ಗಳು ಅದು ಮಾಡಲಿಕ್ಕೆ ಶುರು ಮಾಡಿದ್ರು, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಅಂದರೆ ಆರಿಸಿಗೆ ಮಾನವೀಯತೆ, ಮನುಷ್ಯತ್ವ ಇದೆಲ್ಲ ಹೇಳ್ತಾ ಇದ್ದಲ್ಲ, ಇದು ನಮಗೆಲ್ಲ ಆಕ್ಚುಲಿ ಈಗ ಲಾಸ್ ಆಗಿದೆ ಅಂತ ಹೇಳಿನೇ ಅವ್ರು ಹೇಳ್ತಾ ಇದ್ದಾರೆ ಅಂತ ಕಾಣ್ತದೆ. ಯಾಕಂದ್ರೆ ಮನುಷ್ಯ ಸೃಷ್ಟಿಯಲ್ಲಿ ಅದೆಲ್ಲ ಇತ್ತು. ಈಗ ಹಿಂದೂಗಳಾದರೆ ಶ್ರೀಕೃಷ್ಣ ಆಗಲಿ ಶ್ರೀರಾಮನವರಾಗಲಿ ಯಾರನ್ನು ಬೇರೆ ಬೇರೆ ಮಾಡಿಲ್ಲ. ಎಲ್ಲ ಪ್ರಪಂಚದಲ್ಲಿರುವ ಮನುಷ್ಯರೆಲ್ಲ ಒಂದೊಂದೇ ಅವರು ಹೇಳಿಕೊಟ್ಟಿರೋದು. ಯೇಸು ಅಷ್ಟೇ, ಯೇಸು ಏನು ಕ್ರಿಶ್ಚಿಯನ್ಸ್ ಬೇರೆನೆ, ಬೇರೆ ಮನುಷ್ಯರಿಗೆಲ್ಲ ಬೇರೆ ಅಂತ ಹೇಳಿಲ್ಲ. ಪ್ರಾಫೆಟ್ ಮೊಹಮ್ಮದ್ ಅದೇ ಹೇಳಿದ್ದಾರೆ. ಪ್ರಾಫೆಟ್ ಮೊಹಮ್ಮದ್ ಎಷ್ಟು ಮಟ್ಟಿಗೆ ಹೇಳಿದೆ ಅಂತ ಹೇಳಿದ್ರೆ, ಮೆಕ್ಕಾದಲ್ಲಿ ಒಂದು ಟೈಮಲ್ಲಿ ಮದೀನಾದಲ್ಲಿ ಜ್ಯೂಸ್ ಇದ್ರು, ಮುಸ್ಲಿಮ್ಸ್ಗೆ ಯಾವತ್ತೂ ಅವರ ಎನಿಮೀಸ್ದಲ್ಲಿ ಲೆಕ್ಕ. ಅವರು ಬಂದು ಹೇಳಿದ್ರು ನಮಗೆ ಪ್ರೇ ಮಾಡಲಿಕ್ಕೆ ಜಾಗ ಇಲ್ಲ ಅಂತ, ನಮ್ಮ ಮಸ್ಜಿದೊಳಗೆ ಮಾಡ್ಕೊಳ್ಳಿ, ನಮ್ಮ ಟೈ ಮಾಡಿಬಿಟ್ಟು ನೀವು ಬಿಟ್ಕೊಡ್ತೇನೆ ಅಂತ ಹೇಳಿದೆ. ಅದು ಪ್ರಾಫೆಟ್ ಮೊಹಮ್ಮದ್. ಈಗ ಏನಾಗಿದೆ ಗೊತ್ತಾ, ಶ್ರೀಕೃಷ್ಣ ಹೇಳಿದ್ರು ಹೇಳಲ್ಲ, ಶ್ರೀರಾಮ ಹೇಳಿದ್ರು ಹೇಳಲ್ಲ, ಯೇಸು ಹೇಳಿದ್ರು ಹೇಳಲ್ಲ, ಮೊಹಮ್ಮದ್ ಹೇಳಿದ್ರು ಹೇಳಲ್ಲ. ಅವನು ಹಿಂದೂ, ಇವನ್ ಮುಂದು, ಅವನು ಮುಸ್ಲಿಮು, ಇವನು ಕ್ರಿಶ್ಚಿಯನ್, ಇದಾಗೋಗಿದೆ. ಇದು ಮನುಷ್ಯತ್ವ ಅಲ್ಲ. ನಾವು ಮನುಷ್ಯರಾಗಬೇಕು. ಯಾರು ಬ್ರೆಡ್ ನೋಡಿ, ಒಬ್ಬ ಆಕ್ಸಿಡೆಂಟ್ ಆಗ್ತದೆ ಹಿಂದೂ, ಒಬ್ಬ ಮುಸ್ಲಿಮ್ಸ್ ಬ್ರೆಡ್ ಆಗ್ತದೆ, ಬದುಕೋತಾನೆ. ಒಬ್ಬ ಮುಸ್ಲಿಂ ಆಗಿದ್ರೆ ಕ್ರಿಶ್ಚಿಯನ್ ಆಗಿ ಇನ್ನೊಬ್ಬರು ಬ್ರೆಡ್ ಆಗಲಿ, ಯಾವ ಬ್ರೆಡ್ ಅಲ್ಲಿ ಭಾವ ಬೇರೆ ಇಲ್ಲ. ಆಗ ದೇವರು ಎಲ್ಲರಿಗೂ ಒಂದೇ ತರ ಸೃಷ್ಟಿ ಮಾಡಿದೆ, ಡಿಫರೆಂಟ್ ಆಗಿ ಮಾಡಲೇ ಇಲ್ಲ ಯಾರಿಗೂ. ಹಿಂದೂ ಮುಸ್ಲಿಂ ಮಾಡಿಲ್ಲ, ಬಡತನ ಸೌಕಾರ ಮಾಡಿಲ್ಲ. ಕೆಲವರು ಕೆಲಸದಲ್ಲಿ ಬಡತನ ಆಗೋಗ್ತದೆ, ಕೆಲವರು ಕೆಲಸದಲ್ಲಿ ಸೌಕರ್ಯಗಳಾಗ್ತವೆ, ಅಷ್ಟೇ ಡಿಫರೆನ್ಸ್ ಏನೂ ಇಲ್ಲ. ಅದೇ ಈ ಮಾನವೀಯತೆಗೆ ಹೇಳ್ತಾ ಇದ್ದಾರೆ, ತುಂಬಾ ಕಮ್ಮಿ ಆಗೋಯ್ತು. ಅವನು ಹಿಂದೂ, ಇವನು ಮುಸ್ಲಿಮು, ಅವನು ಕ್ರಿಶ್ಚಿಯನ್, ಆ ಮಾತು ಇರಬಾರ್ದು. ನಾವು ಮನುಷ್ಯರು, ಯಾರಿಗೆ ಏನೂ ಮಾಡೋದಿಲ್ಲ. ಒಬ್ಬರು ನಾವು ಹೇಳ್ದಂಗೆ ಒಬ್ಬ ಹಿಂದೂ ಮಾಡಿಕೊಡಲ್ಲ, ಮುಸ್ಲಿಂ ಮಾಡೋಲ್ಲ, ಕ್ರಿಶ್ಚಿಯನ್ ಮಾಡೋಲ್ಲ. ಕೆಲವು ಲೀಡರ್ಗಳು ಅದರ ಲೀಡರ್ ಆದ ಮೇಲೆ ಅವರು ಸ್ವಲ್ಪ ಒಳ್ಳೇದು ಮಾಡ್ತಾರೆ ಮನುಷ್ಯರಿಗೆಲ್ಲ ಸೇರಿಸಿ. ಈಗ ನನಗೆ ನನ್ನ ಲೈಫಲ್ಲಿ ನಾನು ಭದ್ರದಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗೋ ಟೈಮಲ್ಲಿ ನಾವು ಒಂದು 4-5% ಇರೋದು. ನಾಳೆ ಎಲೆಕ್ಷನ್ ಇದಾದೆ, ಮುನ್ಸಿಪಲ್ ಪ್ರೆಸಿಡೆಂಟ್ ಆದ. ಆವಾಗ ಸಣ್ಣ ಹುಡುಗ 6 ವಯಸ್ಸು. ಅವರು ಹುಟ್ಟೋ ಟೈಮಲ್ಲಿ ಭದ್ರದಲ್ಲೇ ನಾವಿದೆ. ಆ ಟೈಮಲ್ಲಿ 6 ವಯಸ್ಸಲ್ಲಿ 6 ವಯಸ್ಸು ಇಲ್ಲಿ ಬೆಂಗಳೂರು ಬರುವಾಗ ಅವನಿಗೆ 6 ವಯಸ್ಸು. ಅವನು ಹುಟ್ಟೋದಲ್ಲಿ ಭದ್ರದಲ್ಲಿ ಹುಟ್ಟಿರೋದು. ಆವಾಗಲೂ ಜನ ಸೇರ್ಕೊಂಡಾಗ ಎಲೆಕ್ಷನ್ ಕೊಟ್ಟರೆ ಅವನು ಸಿಂಗಾಬಾದ ಹಾಕೊಂಡು ತಿರುಗ್ತಾ ಇತ್ತು. ಅವಾಗ ನನ್ನ ಹೆಸರು ಪೊಲಿಟಿಕಲ್ ಸ್ಪೆಂಡ್ ಇದೆ, ಆ ತರ ಬರ್ಬೋದು ಅಂದ್ರೆ ಅವಾಗ ನಾವು ಹೇಳೋದು ಯಾವತ್ತು ನಮ್ಮಲ್ಲಿ ನನಗೆ ಇಷ್ಟು ವಯಸ್ಸಾಗಿನೂ ನಾನು ಡಿಫರೆನ್ಸ್ ಮಾಡಬೇಕು. ನಾವು ಮಾನವರಿಗೆ ಕೆಲಸ ಮಾಡೋದಕ್ಕೂ ನಾವು ಅದೇ ಈಕ್ವಲ್ ಕೊಡ್ತಾ ಇದ್ದೇವೆ. ಅವರು ಕೆಲಸ ಮಾಡೋರು ಅವರ ಆಚಾರ ಇವತ್ತಲ್ಲ ಯಾವತ್ತೂ ಇಲ್ಲ. ಅದು ನಮ್ಮ ಫೀಲಿಂಗ್ಸ್. ಆ ಥರ ನಡಿಬೇಕು ನಮ್ಮ ಉದ್ದೇಶ. ಅದಕ್ಕೋಸ್ಕರವಾಗಿ ನನಗೆ ದೇವರು ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ. ನೀವು ನೋಡಿ ಹಾರಿಸಿದೆ ಆಯ್ತು ಇರೋದು ಮಾಡಿರೋದು ಅವರು ಎಷ್ಟೊಂದು ಮಾಡಿದೆ. ನಮಾಜ್ ಮಾಡೋ ಟೈಮಲ್ಲಿ 2ನೇ ಟೈಮಲ್ಲಿ ನಮಾಜ್ ಮಾಡೋ ಟೈಮಲ್ಲಿ ತಾಯಿ ತೀರೋಗಿ ಅವನು ಜೋರಾಗಿ ಹಾಕ್ಬಿಡ್ತಾರೆ. ಅಂದ್ರೆ ಅವನಿಗೆ ಕಡಿಲಿಕ್ಕಾಗಿ ತಾಯಿ ತತ್ವ ಫೀಲಿಂಗ್ಸು. ಮೊನ್ನೆ ಅವರು ಮಿಕ್ಸಿನಲ್ಲಿ ಹೇಳ್ತಾ ಇದ್ರು, ಸಭೆ ನಮಾಜ್ ಮಾಡಿಬಿಟ್ಟು ಅರ್ಥ ಇದ್ರು ಅಂದ್ರೆ ತಾಯಿಯಲ್ಲಿ ಕಲಿಸ್ಬಿಟ್ಟು ಹೋಗಿದ್ರು. ಸೊ ಅಷ್ಟು ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ ನನಗೆ. 2 ಗಂಡು ಮಕ್ಕಳು 2 ಹೆಣ್ಮಕ್ಳು, 4 ಮಕ್ಕಳು ಒಳ್ಳೆ ಮಕ್ಕಳೇ. ಎಲ್ಲರೂ ನನ್ನ ಮುಗಿಸ್ತಾ ಇದ್ದಾರೆ. ಈಗ ಸಣ್ಣ ದುಬೈದು ಅಂತ ನನಗೆ ಬರ್ತಡೆ ಅಂತ ಹೇಳಿ ಅಪ್ಪಿಲ್ಲ. ಅವನು ದುಬೈದು ನಿನ್ನೆ ರಾತ್ರಿ ಬಂದ ನಾಳೆ ಹೋಗ್ಬೇಕು, ಅಷ್ಟೊಂದು ಕೆಲಸ ಇದೆ. ಎಜುಕೇಶನ್ ಈಗ ನಾವಿಲ್ಲಿ ಶುರು ಮಾಡಿದೆ. ಅವನು ಮೈನ್ ಎಜುಕೇಶನ್ ಶುರು ಮಾಡಿರೋದು. ಒಂದು ಬೆಸ್ಟ್ ಸ್ಕೂಲ್ ಇದ್ರು ದುಬೈಯಲ್ಲಿ, ಸಣ್ಣ ಮಗಳು ಬೆಸ್ಟ್ ಸ್ಕೂಲ್. ಸೊ ನಮ್ಮ ಉದ್ದೇಶ ಅದು ಜನರಿಗೆ ಒಳ್ಳೆದಾಗಬೇಕು, ವಿದ್ಯಾಭ್ಯಾಸ ಕೊಡಬೇಕು. ನಿಮಗೆ ಜ್ಞಾಪಕ ಇರ್ಬೋದು, ಹಿಂದೆ ಆಗಿ ಸೇರ್ತಾ ಇದ್ದೇನೆ, ವಿದ್ಯಾಭ್ಯಾಸ ಬೇಕು, ವಿದ್ಯಾಭ್ಯಾಸ ಆದ್ಮೇಲೆ ಇಲ್ಲಿ ಮುಂದೆ ಬರೋದು. ನಿಮಗೆ ಗೊತ್ತಿರ್ತದೆ 20 ವರ್ಷ ಮುಂಚೆ ನಾವು ಇಲ್ಲಿ ಬರೋದು ಮುಂಚೆ 50 ವರ್ಷ 55 ವರ್ಷ ಸುವರ್ಣ ಸಿಕ್ಕಾಗಿತ್ತು. ಅದು ಈ 20 ವರ್ಷ ಒಳಗೆ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ಒಬ್ಬರಿಗೆ ಹೊಟ್ಟೆ ಹಸಿರುಟ್ಟಲ್ಲಿ ಊಟ ಕೊಟ್ಟರೆ ಅವರಿಗೆ ಊಟ ಸಿಕ್ಕೋದು ಊಟ ಸಿಕ್ತು ಆಗ್ತದೆ. ಊಟ ತಿಂತಾ ಇದ್ದೇನೆ
ಮುಂದೇನಾಗಿದೆ ಆಗಿದೆ ಹೀಗಾಗಿದೆ ಅನ್ನಿಸ್ಕೊಳ್ತಾರೆ. ತುಂಬಾ ಸಂತೋಷ ಹೋಗ್ತಾನೆ. ನನ್ನ ಮಗ ಮನುಷ್ಯತ್ವ ಮಾಡ್ತಾ ಇರೋದು ಅದೇ ಇವತ್ತು ಬೇಕಾಗಿರೋದು. ಮನುಷ್ಯರಾಗಿರೋದು ನಾವು ಏನು ಪ್ರಯೋಜನ ಇಲ್ಲ, ಏನು ಯಾವ ಜಾತಿಯಾಗಿ ಪ್ರಯೋಜನ ಇಲ್ಲ. ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ತಾರೆ, ಒಳ್ಳೆಯವರಾಗಿ ಬರ್ತಿದ್ದಾರೆ. ಕೊನೆಯಲ್ಲಿ ದೇವರು ಹೇಳ್ತಾರೆ, ನೀವು ರೈಟ್ ಲೆಫ್ಟ್ ನೋಡ್ಬೇಡ, ಒಳ್ಳೆತನ ಯಾರು ಮಾಡ್ತಾರೆ ಅವ್ರು ಸ್ವರ್ಗಕ್ಕೆ ಹೋಗ್ತಾರೆ, ಕೆಟ್ಟದ್ದು ಯಾರು ಮಾಡಿದ್ರು ಅವ್ರಿಗೆ ಬಿಡೋದು ನರಕಾಗ್ತದೆ ಅಂತ ಹೇಳಿ. ಅದಕ್ಕೆ ಡಿಫರೆನ್ಸ್ ಏನಿಲ್ಲ. ಈಗ ಮುಸ್ಲಿಮ್ಸ್ ಅಲ್ಪಾಟಿಗೆ ಮುಸ್ಲಿಮ್ಸ್ಗೆ ಮಾಡಿದ್ದು ಎಲ್ಲೂ ಹೇಳಿಲ್ಲ ಕುರಾನಲ್ಲಿ. ಏನ್ ಹೇಳ್ತಾರೆ, ಮನುಷ್ಯನಿಗೆ ಒಳ್ಳೆಯರಿಗೆ ಕೊಡಿ ಹೇಳ್ತಾ ಇದ್ದಾರೆ. ಅದು ನನ್ನ ಮಕ್ಕಳು ಕಲ್ತಿದ್ದಾರೆ, ನನ್ನಿಂದ ಸಹ ನಾನು ಅದೇ ಹೇಳ್ತಾನೆ ಇದ್ದೀನಿ. ಸೊ ನಾನು ತುಂಬಾ ಮಾತಾಡಿದ್ದು ತುಂಬಾ ಜನ ಇದೆ, ಮಾತಾಡಿದ್ದು ಮಾತಾಡಬೇಕಾಗ್ತದೆ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್. ಬೇಗ ಬೇಗ ಮಾಡಿ. ಥ್ಯಾಂಕ್ ಯು. ನಾವು ಇಸ್ಕೊಳ್ಳ ಕೊಡಿ ಕೊಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಸ್ಟಡಿ ವೆಲ್. All of you should have a good dream. Not a dream while sleeping. A dream which will not allow you to sleep. Yeah, till you achieve. That is what is important. If you dream while sleeping, then it will not be useful for anyone. ಟೀಚರ್ಸ್ ಎಲ್ಲ ಬಂದಿದ್ದೀವಿ, ತುಂಬಾ ಧನ್ಯವಾದ ತಮಗೆ. ಶಿವ ಕುರುಪ ಸ್ವಲ್ಪ ಹಿಂದೆ ಬನ್ನಿ, ಹಾಗೆ ಬನ್ನಿ. ತುಂಬಾ ಥ್ಯಾಂಕ್ ಯು, ತುಂಬಾ ಧನ್ಯವಾದ ಮಕ್ಕಳಿಗೆ, ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ವಿ ವಿಶ್ ಯು all the best and good success. I hope all of you also will take cycle in the coming years. ಪ್ರತಿ ವರ್ಷ ಈ ಹಬ್ಬ ನಡಿ ಮೊಬೈಲ್ ಹಿಂದೆ ಒಂದು ನಮ್ಮ ಕ್ಷೇತ್ರದ ಎಲ್ಲ ಶಾಲೆಗಳ ಮಕ್ಕಳಿಗೆ ಈ ಸೈಕಲ್ ಹೈಯೆಸ್ಟ್ ಮಾರ್ಕ್ ಸ್ಕೂಲಲ್ಲಿ ಯಾರು ತಗೊಂಡಿದ್ದಾರೆ ಅವರಿಗೆ ಒಂದು PUC ಯಾರು ತಗೊಂಡಿದ್ದಾರೆ ಅವರಿಗೆ ಈ ವಿದ್ಯಾವಂತರಾಗಿ ಚೆನ್ನಾಗಿ ಓದಬೇಕು, ಬೆಳೆಯಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. इंसानियत को आगे बढ़ाना है, इंसान होकर जीना है, अच्छा इंसान बनाने का कोशिश कर रहे हैं. सबको साथ मिलाकर जीने का कोशिश है. हमारे बीच न हिंदू न मुस्लिम न क्रिश्चियन, ये सब कुछ नहीं आना चाहिए. हम सब इंसान हैं, हम लोग भाई बहन हैं. हम कैसे साथ में जी सकते हैं. एक माहौल बनाया है, त्योहार का माहौल, ईद का माहौल है. सब मिलकर आप देखिए किस तरीके से हमारा लोग सब मिलकर खुशी मना रहे हैं. अब्बा का जन्मदिन है, एक जस्ट एक ये है, ये प्रोग्राम करने के लिए बस एक रीज़न है और कुछ नहीं है. बस इसमें हमारा मकसद ये है सबको साथ मिलाकर सबके लिए काम करें, सबको साथ लेकर चले. और हम लोग खाली बात ज़बान पे नहीं है, हमारा एक्शन पर है. सबको आज आप देख रहे 200 बच्चों को जो स्कूल में फर्स्ट मिला, फर्स्ट सेकंड थर्ड 3 बच्चों को सेलेक्ट करते हर स्कूल से, और तमाम बच्चों को हम साइकिल दे रहे हैं. ये मोटिवेशन करने के लिए उनको आगे बढ़कर और आगे बढ़ना है और पढ़ना है. लेकिन जब तक इल्म हासिल नहीं करते हम कुछ नहीं बन सकते. तो अपना आगे आने वाले नस्ल को उस मैसेज देना है, आप इल्म हासिल करो, इल्म से ही आप आगे बढ़ सकता है. जब तक इल्म नहीं है आप कुछ नहीं. आपके पास कितना भी पैसा रहने दो, क्या भी प्रॉपर्टी रहने दो, अगर आपके पास इल्म नहीं तो आप किसी चीज़ का फ़ायदा नहीं ले सकते. तो इस मैसेज को दे रहे हैं हम. तो हम सब इंसान बनकर साथ में जीने का, और मेरा कॉन्स्टिट्यूंसी में वही माहौल है. हम कभी भी किसी को अलग देखने का या सोचने का वक्त ही नहीं देते. कोई भी हमारे पास आते हैं उनका काम हम करके देते हैं. आज इधर पूरा काम मेडिकल कैंप है, आई कैंप है, डेंटल कैंप है, ई काता का भी कैंप इधर चल रहा है. तो ई काता कैंप चल रहा है. इधर ग्रूमिंग सेंटर्स, ब्यूटी पार्लर्स बैठे हैं, ग्रूम करते हैं लोगों को, उनको हेयर कटिंग देते हैं या डाई करना है. थोड़ा बुजुर्ग लोगों के लिए जिसको उनको कोई ब्यूटी पार्लर नहीं जा सकता उनके लिए हम रखे हो. और दूसरा ओल्ड एज पेंशन हो, तमाम वोटर लिस्ट हो, रेशन कार्ड का, और जो भी गवर्नमेंट डिपार्टमेंट का काम है वो सब इधर 2 दिन
चलेगा, कैंप 2 दिन चलेगा और सबको खाना भी रहेगा। तो सब आकर खुशी खुशी से जाना है, इंसानियत को आगे बढ़ाकर जाना है। सर कितने साइकिल से सर कितने साइकिल आए हैं? साइकिल तो 200 साइकिल बच्चों को। एक सवाल ये है कि जो हेट फैला रहे हैं, जो द्वेष फैला रहे हैं समाज में, उनका जवाब कैसे दें? मोहब्बत से दे रहे हैं हम तो इधर तो आपको एग्जाम्पल दे रहे हैं मोहब्बत से हम कैसे कर रहे हैं। हम साथ को मिलाकर सबको मिलाकर मोहब्बत से सामने बढ़ रहे हैं। तो हमारा लीडर राहुल गांधी जी भी वही बोले ना, नफरत के मार्केट में मोहब्बत की दुकान खोल रहा। हम तो दुकान खोल के ही रखे हैं इधर। तो हम लोग मोहब्बत से लोगों को साथ मिलाने का कोशिश कर रहे हैं। मोहब्बत के सिवा किसी और चीज़ से नहीं होगा। नफरत को हम लोग अगर जीतना है तो मोहब्बत से ही होगा और हम लोग वही कर रहे हैं। गए 4 बार लोग मुझे चुनाए हैं तो उनके मोहब्बत से ही मैं जीत कर आ रहा हूँ। और तो हम लोग उनको सबको साथ लेकर जाने का काम है। मिनिस्ट्री का भी देखिए वो सब देखिए डिमांड है, वो पार्टी लेवल में डिमांड है, पब्लिक में नो डिमांड। पब्लिक में मेरा लोगों के वास्ते काम करना है। वो मिनिस्टर बने ना बने मेरा लोगों का काम मैं करते रहूँगा, उसमें 2 बात नहीं है। अगर अपॉर्चुनिटी दिया तो पूरा स्टेट के लिए हम काम करेंगे। ಸರ್ ಒಂದ್ಸಲ ಧನ್ಯವಾದ ತಮ್ಮೆಲ್ಲರಿಗೂ. ಮಕ್ಕಳು ಒಳ್ಳೆಯದಾಗಲಿ. ನಮ್ಮ ಕುಟುಂಬದ ಮಕ್ಕಳು ಅವರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು. ಈ ಪ್ರೋತ್ಸಾಹವನ್ನೇ ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇರುವಂತದ್ದು. ನಮ್ಮ ಮಕ್ಕಳು ಇನ್ನೂ ಚೆನ್ನಾಗಿ ಓದಿ ಮುಂದೆ ಕೊಡಬೇಕು ಅನ್ನೋದು ನಮ್ಮ ಆಸೆಯನ್ನು ನೆರವೇರಿಸ್ತೀರಿ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಇದೆ ಅನ್ನೋ ಮಾತನ್ನ ಹೇಳ್ತಾ ತಮ್ಮವರಿಗೆ ತುಂಬಾ ಧನ್ಯವಾದ. सब साइकिल दी, इसके बारे में क्या बोलना चाहते हैं? பெரிய விஷயம் அல்ல, ஆனால் மனித நேயத்துடன் பிறருக்காக நாம் செய்வது உயர்ந்தது என்ற எல்லா தத்துவங்களையும் ஒருமுகமாக நமக்கு இன்று நடத்தி கொடுத்து கொண்டிருக்கின்ற நாம் எல்லோரும் ஹிருதயத்திலும் பூர்வமாக இருக்கக்கூடிய எம்எல்ஏ அவர்கள் என்று சொன்னால் அதற்கு என்ன காரணம்? Which school are in? How much marks did you score? ஒரு இறைவனாக மதிக்கின்ற ஒரு நற்குணம் படைத்தவர், மனிதநேயம் படைத்தவர். Your name? இது வந்து ஒரு சொல்ற ಓಕೆ, ಒಂದು ಫೋಟೋಗೆಲ್ಲಾದ್ರೂ ನಿಂತ್ಕೊಳ್ಳಿ. ಸುರೇಯ ವಾಲ್ನಿಗೆ ಜೋರಾದ ಚಪ್ಪಾಳೆ ಬರಲಿ ಎಲ್ಲರೂ. ಫಸ್ಟ್ ಅಕೌಂಟ್ ನಂಬರ್ ಕೂಡ ಓಪನ್ ಮಾಡಿದ್ದಾರೆ. ಫಸ್ಟ್ ಸಂಖ್ಯೆ ಸುರೇಯ 1. ಥ್ಯಾಂಕ್ ಯು. ಆ ಕಡೆ ಹೋಗಿ. ಸುರೇಯ 3 ಊಟ ನಿಮಗಾಗಿ ಇವತ್ತು ಸ್ಪೆಷಲ್ ಇದೆ. ಅಮಾವಾಸ್ಯೆ ಗೊತ್ತಿದೆ, ಆದ್ರೂ ಬಿರಿಯಾನಿನೂ ಇದೆ, ವೆಜ್ಜು ಇದೆ. ಯಾರು ಏನು ಐಟಮ್ಸ್ ಇದೆ ಅಮ್ಮ? ಲೀಡರ್, ಸಂಘದ ಲೀಡರು ನಿಮಗೆ ಕೊಟ್ಟಿರೋ ಬ್ಯಾಗ್ ಅಲ್ಲಲ್ಲ, ಅದು ಬೇರೆ ಬ್ಯಾಗು, ಇದು ಬೇರೆ ಬ್ಯಾಗು. ಮೇನ್ ಐಟಮು ಸಂಘಗಳು. ಆಮೇಲೆ ಒಂದಷ್ಟು ಜನ ಈಗ ಕಾಯ್ತಾ ಇದ್ದಾರೆ ತಂದೆಯನ್ನು ವಿಶ್ ಮಾಡಕ್ಕೆ. 2 ನಿಮಿಷ ಇದೊಂದು ಎಲ್ಲ ಬಿಟ್ಟು ಕೊನೆಗೆ ಹಾಕೊಂಡಿರೋ ಬಟ್ಟೆಯನ್ನು ಬಿಚ್ಚಿ ಎತ್ಕೊಂಡು ಹೋಗ್ತಾರೆ. ಕಿತ್ತಾಡ್ತೀವಿ ನಾವು. ಆದಷ್ಟು ಸ್ನೇಹ ವಿಶ್ವಾಸವನ್ನು ಬೆಳೆಸ್ಕೊಂಡು ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಕುಟುಂಬದ ಸದಸ್ಯರು ಒಗ್ಗಟ್ಟಿಂದ ಬಾಳುವಂತ ಜನ ನಾವು ಆಗಬೇಕು ಅಂತ ತಮ್ಮಲ್ಲೆಲ್ಲರಲ್ಲೂ ಕಳಕಳೆಯ ಅಪೇಕ್ಷೆಯನ್ನ ಮಾಡ್ತಾ ನಾನು ಅನ್ನೋ ಈ ಗುಂಪು ಸದಾ ಇರಬೇಕು, ಇದು ಯಾವತ್ತೂ ನಿಲ್ಲಬಾರದು ಅನ್ನೋದನ್ನ ನೀವೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕು. ಇದರ ಚಟುವಟಿಕೆಗಳು ದಿನನಿತ್ಯ ನಡೀತಾ ಇರಬೇಕು. ಕಷ್ಟದಲ್ಲಿರೋರಿಗೆ ಸಹಾಯ ಆಗಬೇಕು. ಮೈಕ್ರೋ ಫೈನಾನ್ಸಿಂಗ್ ಈ ಯಾವತ್ತೂ ಒಳ್ಳೆ ಮಾತುಗಳನ್ನ ನಮ್ಮ ಈ ಭಾಗದಲ್ಲಿ ವಿಶೇಷವಾಗಿ ಜನರ ಒಂದು ಮಾರ್ಗದರ್ಶನಕ್ಕೆ ಯಾವ ರೀತಿ ಒಳ್ಳೆಯವರಾಗಬೇಕು ಸದಾ ಯಾವುದೇ ವೇದಿಕೆ ಇರಲಿ, ಯಾವುದೇ ಕಾರ್ಯಕ್ರಮವಾಗಿ ಅಲ್ಲಿ